ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಾಗ ನಾನು ಫುಲ್ ಕಾಲರ್ ಡ್ರೆಸ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಇದ್ರೊಳಗೆ ನೋಡ್ರಿ, ಈ ಥರ ಫುಲ್ ಕಾಲರ, ಈ ಥರ ಪಟ್ಟಿ, ಆಮೇಲೆ ಸ್ಲೀವ್ಸಿಗೆ ಏನದ ಈ ಥರ ಪಟ್ಟಿ, ಇಲ್ಲಿ ಶೋಲ್ಡ್ರಿಗೆ ಏನದ ವೇಲ್ ಹಾಕೊಳಕ್ಕೆ ಎರಡೂ ಸೈಡ ಈ ರೀತಿ ಪಟ್ಟಿ ಮಾಡಬೇಕು. ಇದು ಅಳತಿ ಹೆಂಗೆ ತಗೋಬೇಕು, ಅವರು ಟಾಪ್ ಅಳತೆ ಕೊಟ್ಟಾಗ ಹೆಂಗೆ ತಗೋಬೇಕು ಮತ್ತು ಬಾಡಿ ಮೆಜರ್ಮೆಂಟ್ ಹೆಂಗೆ ತಗೋಬೇಕಂತ ತೋರಿಸಿನಿ ನಾನು. ಇದ್ರೊಳಗೆ ಇಲ್ಲಿ ಈ ರೀತಿ ಒಂದು ವೇಳೆ ನಿಮ್ಗೆ ಬಾಡಿ ಮೆಜರ್ಮೆಂಟೇ ಕೊಟ್ಟಿದ್ರು ಫುಲ್ ಕಾಲರ್ ಅಳತಿ ಹೆಂಗೆ ತಗೋಬೇಕು ಅಂತಂದ್ರೆ, ಈ ಸದ್ದಿದ್ದು ಅವರ ಕೊರಳು ಅಂತ ತಿಳ್ಕೊರಿ. ಅವ್ರ ಕೊರಳಿಗೆ ನೀವು ಫುಲ್ ಈ ರೀತಿ ಎಷ್ಟು ಬರ್ತದಲ್ಲ ಅಷ್ಟು ಈ ರೀತಿ ಫುಲ್ ರೌಂಡಾಗೆ ನೀವು ಅವರ ಕೊರಳನ್ನು ಅಳತಿ ತಗೋಬೇಕು. ಅದು ಎಷ್ಟು ಬರ್ತದೆ, 15 ಅಥವಾ 15.5 ಈ ರೀತಿ ಬಂದಿರ್ತದೆ. ಅದು ಎಷ್ಟು ರೌಂಡ್ ಬಂದಿರ್ತದಲ್ಲ ಅಷ್ಟು ರೌಂಡನ್ನು ನೀವು ಅಳತಿ ತಗೋಬೇಕು. ಈ ರೀತಿ ಮತ್ತು ಕಾಲರ್ ಕೊಟ್ಟಿದ್ರು ಅಂತಂದ್ರೆ ಕಟಿಂಗ್ ಮಾಡಿದ ತಕ್ಷಣ ಅಳತೆ ಡ್ರೆಸ್ ಒಳಗೆ ಎಷ್ಟು ಬಂದಿರ್ತದಲ್ಲ ಅಷ್ಟನ್ನು ತಗೋಬೇಕು. ಇದನ್ನು ಪೂರ್ತಿ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಈ ಟಾಪಿಂದು ಅಳತಿ ಹೆಂಗೆ ತಗೊಳ್ಳೋದಂತೇಳಿ ನಾನು ತೋರಿಸ್ಕೊಡತ್ತೀನಿ. ನೀವೇನು ಮಾಡಬೇಕು, ಈ ಥರ ಒಂದು ಟಾಪನ್ನು ಈ ರೀತಿ ಹಾಕಿ ಒಂದು ನೋಟ್ ಮಾಡ್ಕೋಬೇಕಂದ್ರೆ ನೀವು ಬರ್ಕೋಬೇಕು ಎಲ್ಲನೂ ಪೂರ್ಣ ಉದ್ದ. ಅದನ್ನು ಈಗ ಏನೇನು ಹೇಳ್ತೀನಿಲ್ಲ ಎಲ್ಲನೂ ನೀವು ಬರ್ಕೋಬೇಕು. ಇಲ್ಲಿ ನೋಡ್ರಿ, ಇಲ್ಲಿಂದ ಈಗೇನು ಶೋಲ್ಡ್ರ್ ಅದಲ್ಲ ಇಲ್ಲಿಂದ ಪೂರ್ತಿ ಇಲ್ಲಿ ಎಜ್ಜಿನ ತನಕ ಇದು ಎಷ್ಟದ, 32.5 ಅದ. ಪೂರ್ಣ ಉದ್ದ 32.5. ಅವರು 1.5 ಇಂಚ ಜಾಸ್ತಿ ಇಡು ಅಂತಂದಾರ, ಅಂದ್ರೆ 34 ಇಂಚ್ ಆಯ್ತು. ಇದು ಪೂರ್ಣ ಉದ್ದ 34. ಅವ್ರು ಎಷ್ಟು ಜಾಸ್ತಿ ಹೇಳ್ಯಾರ ಕಡಿಮೆ ಹೇಳ್ಯಾರ ಅದನ್ನೆಲ್ಲ ನೀವು ಜಾಸ್ತಿ ಹೇಳಿದ್ರೆ ಆ್ಯಡ್ ಮಾಡ್ಕೋಬೇಕು, ಕಡಿಮೆ ಹೇಳಿದ್ರು ಅಂದ್ರೆ ಮೈನಸ್ ಮಾಡ್ಕೋಬೇಕು. ಈಗ ಇದು 32.5 ಅದ, 1.5 ಇಂಚ್ ಜಾಸ್ತಿ ಹೇಳ್ಯಾರ, ನಾವು 34 ಇಂಚ್ ತೊಗೊಂಡೇವಿ. ಪೂರ್ಣ ಉದ್ದ 34. ಪೂರ್ಣ ಉದ್ದ ಆಗಿಂದ ಇದು ಟೇಪ್ ಹಾಗೆ ಇರಲಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಎಲ್ಲಿ ಶೇಪ್ ಬಂದದ ನಮ್ದು ರೌಂಡ್ ಶೇಪ್ ಅಲ್ಲಿಗೆ ನೋಡ್ಕೋಬೇಕು. ಇಲ್ಲಿಗೆ ಬಂದದ ಈ ಥರ ರೌಂಡ್ ಶೇಪ್ ನಮ್ಗೆ ಇಲ್ಲಿ ಈ ಥರ ಕಾಣಿಸ್ಬೇಕು. ಇದು ಎಲ್ಲಿಗಂದ್ರೆ 12.5 ಬಂದದ. ಆಲ್ಮೋಸ್ಟ್ 12.5 13 ಇಂಚ್ ಅಷ್ಟೇ ಬರ್ತದೆ. ಇದು ಸೊಂಟದ ಉದ್ದ ಅಂತೀವಿ ಇದಕ್ಕೆ. ಪೂರ್ಣ ಉದ್ದ ಆಗಿಂದ ಸೊಂಟದ ಉದ್ದ. ಆಮೇಲೆ ನೆಕ್ಸ್ಟ್ ಏನದ ಕಟ್ ಉದ್ದ ಎಲ್ಲಿಗದ ನೋಡ್ಕೋಬೇಕು. ಕಟ್ ಉದ್ದ ಇಲ್ಲಿಗದ. ನಾವು ಇಷ್ಟು ಪೂರ್ತಿ ಇದು ಅವ್ರು ಸರಿ ಹೆಂಗೆ ಹೊಲ್ದಾರೋ ಗೊತ್ತಿಲ್ಲ, ಸರಿ ಆಗಿಲ್ಲ ಅನಿಸ್ತೈತೆ ನನಗಿದೆ. ಯಾಕಂದ್ರೆ ಇದು ಶೇಪ್ ಅದು ಯಾವುದೂ ಸರಿ ಬಂದಿಲ್ಲ. ಅವರು ಅಳತೆ ಕೊಟ್ಟಿದ್ದು ನಾವು ಕರೆಕ್ಟಾಗಿ ನೋಡ್ಕೋಬೇಕು. ಇದು 20 ಇಂಚ ಬಂದದ. 20 ಇಂಚ್ ಅಂತಂದ್ರೆ ಫುಲ್ ಕೆಳಗೆ ಆಯಿತು ಫ್ರೆಂಡ್ಸ್. ಇದು ಇಷ್ಟು ಬರಬಾರ್ದು, ಲಾಸ್ಟ್ 19 ಇಂಚ್ ತನಕ ಬರಬೇಕು. ಅವ್ರ ಅಳತಿ ಒಳಗೆ ಎಷ್ಟು ಅದ ಅಷ್ಟು ತೊಗೋರು. ಯಾಕಂದ್ರೆ ಇದು ಜಾಸ್ತಿನೇ ಇದೆ ನನಗಿಲ್ಲಿ. ನಾವು 1 ಇಂಚ್ ಮೇಲ್ಗಡೆನೆ ತೊಗೋತಾ ಇದ್ದೀನಿ. 21 ಇಂಚ್ ಅದ, 20 ತೊಗೋತಾ ಇದ್ದೀನಿ. ಯಾಕಂದ್ರೆ ಇದು ಫುಲ್ ಡೌನಿಂಗ್ ಅದ, ಅದ್ರ ಸಂಬಂಧ ಅಂದ್ರೆ ಕೆಳಗಡೆ ಅದು ಪೂರ್ತಿ. ಇಲ್ಲಿ ನಾವು ಇದು ಕಟ್ ಉದ್ದ ನೋಡ್ರಿ. ಫಸ್ಟ್ನೇದು ಪೂರ್ಣ ಉದ್ದ, ಎರಡನೇದು ಸೊಂಟದ ಉದ್ದ, ನೆಕ್ಸ್ಟ್ ಕಟ್ ಉದ್ದ. ಓಕೆ, ಇವಿಷ್ಟು ನೀವು ಟೇಪ್ ಒಂದು ಸತಿ ಹಚ್ಚಿದ್ರೆ ಇವಿಷ್ಟು ಮಾರ್ಕನ್ನು ಒಂದೇ ಸತಿಗೆ ತೊಗೊಂಡ್ಬಿಡ್ಬೇಕು. ಆಮೇಲೆ ನೆಕ್ಸ್ಟ್ ಏನದ ಇಲ್ಲಿ ನೋಡ್ರಿ, ಚೆಸ್ಟ್ ಎದೆ ಸುತ್ತಳತೆ ಎಷ್ಟದ 18. ಎದೆ ಸುತ್ತಳತೆ 18. ಆಮೇಲೆ ಇಲ್ಲಿಂದ ಇದೇನು ಮಾರ್ಕ್ ಮಾಡಿವಲ್ಲ ನಾವು ಸೊಂಟದ ಉದ್ದ, ಅಲ್ಲಿಂದ 16 ಸೊಂಟದ ಸುತ್ತಳತೆ. ಇದು ಎದೆ ಸುತ್ತಳತೆ, ಇದು ಸೊಂಟದ ಸುತ್ತಳತೆ 16. ಹಿಪ್ ಸೈಜನ್ನು ನಾವು ತಗೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಹೇಳ್ತೀನಿ ಆಮೇಲೆ ಕಟ್ಟಿಂಗ್ ಒಳಗೆ ಹಿಪ್ ಸೈಜ್ ಹೆಂಗೆ ತಗೋಬೇಕಂತೇಳಿ. ಹಿಪ್ ಸೈಜ್ ಅದು ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸೊಂಟದ ಸುತ್ತಳತೆ. ಆಮೇಲೆ ನೆಕ್ಸ್ಟ್ ಏನದ ಇಲ್ಲಿ ತಗೊಳ್ಳೋಣ. ಇದು ತುಂಬ ಆಗಿಲ್ಲದ ಫ್ರೆಂಡ್ಸ್, ಇಷ್ಟು ತೊಗೋಬಾರ್ದು ನಾವು. ಕರೆ ಅಂದರೆ ಇದು ಅವ್ರ ಅಳತಿ ಒಳಗೆ ಎಷ್ಟು ಅದತ್ತಂದ್ರೆ 24 ಅದ. 24 ಅಂತಂದರೆ ಅದು ಅರ್ಧ 12 ಇಂಚ್ ಆಯ್ತು. ಅಂದರೆ 24ರ ಅರ್ಧ 12 ಇಂಚ್ ಆಯಿತು. 12 ಇಂಚ್ ಅಂತಂದ್ರೆ ನಾವು 1 ಇಂಚ್ ಕೂಡಿಸಿದ್ರೆ 13 ಇಂಚ್ ಅಷ್ಟು ತೊಗೋಬಾರ್ದು. ಇಷ್ಟಕ್ಕೆಲ್ಲ ಇದು ಕಡಿಮೆ ಬರಬೇಕು. ಕಡಿಮೆ ಮಾಡೋಣ ನಾವು ಅಂದ್ರೆ. ಅದು ಇದ್ರೊಳಗೆ ಫಾಲ್ಟ್ ಭಾಳ ಅದ ಫ್ರೆಂಡ್ಸ, ನಾವು ನೀಟ್ ಮಾಡಿ ಹೊಲಿನು. ಆಮೇಲೆ ನೆಕ್ಸ್ಟ್ ಏನದ ಶೋಲ್ಡರ್. ಇದಕ್ಕೆ ನಾವು ಬಾಟಮ್ ಗೇರ್ ಅಂತೀವಿ. ಇದು ಗೇರ್ ಆಗಲ್ಲ ಅಂತೀವಿ ಇದಕ್ಕೆ. 24 ಬಂದದ, ಗೇರ್ ಆಗಲ್ಲ. ನೆಕ್ಸ್ಟ್ ಏನದ ಶೋಲ್ಡ್ರ್ ಏನದ 15 ಇಂಚ್ ಅದ. ಅವರ ಮೈ ಅಳತಿ ಕೂಡ 15 ಇಂಚ್ ಬಂದದ. ಇಲ್ಲಿನೂ ಕೂಡ 15 ಇಂಚ್ ಅದ. ಕರೆಕ್ಟ್ 15 ಇಂಚ ಶೋಲ್ಡ್ರ್ ಅದ. ಬಗಲುದ್ದ ಎಷ್ಟದ ನೋಡ್ಕೊಳ್ಳೋಣ. ಏಳದ, ಆದ್ರೆ ನಾವು ಶೋಲ್ಡ್ರ್ ಪ್ರಕಾರ ಹೋಗೋನು ಇದ್ರ. ಆಮೇಲೆ ಮುಂದಿನ ಕೊರಳು
ಮುಂದಿನ ಕೊರಳು ಇದ್ರೊಳಗೆ ಎಷ್ಟು ಅದ ಅಂತಂದ್ರೆ 3.2 ಅದ. ಮುಂದಿನ ಕೊರಳು 3.2. ಆಮೇಲೆ ಇಲ್ಲಿಂದ ತೋಳಿನ ಉದ್ದ 15.5 ಅದ. 15.5 ತೋಳಿನ ಉದ್ದ. ತೋಳಿನ ಅರ್ಧ ಸುತ್ತಳತೆ 4.5. ಆಮೇಲೆ ಇಲ್ಲಿ ಬಗಲಿನ ಸುತ್ತಳತೆ ಎಷ್ಟದ ನೋಡೋಣ. 0.8 ಇಂಚ್ ಅದ. ಬಗಲಿನ ಸುತ್ತಳತೆ 0.8 ಇಂಚ್. 8ಕ್ಕೆ 0.8 ಇಂಚ್ ಅಂದ್ರೆ 7.75 ಇಂಚು. ಅಂದ್ರೆ 8 ಇಂಚಿಗೆ 2 ಪಾಯಿಂಟ್ ಕಡಿಮೆ. ಇನ್ನು ಇಷ್ಟೆಲ್ಲ ಅಳತಿ ತೊಗೊಂಡಿವಲ್ಲ, ನೀವೆಲ್ಲ ಬರ್ಕೋಬೇಕು ಅಳತಿ ತೊಗೊಂಡು. ಈಗ ನಾವು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ, ಅಂದರೆ ಇದಕ್ಕೆ ಅಸ್ತ್ರ ಹಚ್ಚಬಾರ್ದು ಅಂತ ಹೇಳ್ಯಾರ. ಸ್ಕೂಲ್ ಡ್ರೆಸ್ಸಿಗೆ ಯಾರು ಅಸ್ತ್ರನೂ ಹಚ್ಚಲ್ಲ ಫ್ರೆಂಡ್ಸ. ಈಗ ನೋಡ್ರಿ ಈ ರೀತಿ ಇದನ್ನು ನಾವು ಉಲ್ಟಾ ಸೈಡ ಬಟ್ಟೆ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಈ ಥರ ಸೀದಾ ಸೈಡ್ ಮಾರ್ಕ್ ಮಾಡಿದೀವಿ ಅಂತಂದ್ರೆ ಅದು ನಾವು ಫಸ್ಟ್ನೇ ಸಲ ವೇರ್ ಮಾಡಿದಾಗ ಮಾರ್ಕ್ ಕಾಣಿಸ್ತಾವೆ. ಕ್ಲೀನ್ ಮಾಡ್ದಾಗ ಹೋಗ್ತದೆ, ಅಂದ್ರೆ ನೀರಾಗ ಹಾಕಿಂದ ಹೋಗ್ತದೆ. ಬಟ್ ಫಸ್ಟ್ನೇ ಸಲ ಹೊಸದೇ ವೇರ್ ಮಾಡಿದ ಅಂತಂದ್ರೆ ಅದು ಎಲ್ಲ ಮಾರ್ಕ್ ಕಾಣಿಸ್ತದೆ. ಅದಕ್ಕೋಸ್ಕರ ನಾವು ಬೇರೆನೇ ಇದಂದ್ರೆ ಉಲ್ಟಾ ಸೈಡ ಮಾರ್ಕ್ ಮಾಡ್ಕೊಳ್ಳೋದು. ಈಗ ನೋಡ್ರಿ ಗೇರ್ ಅಂತೀವಿ ನಾವು. ಇದು ನೋಡ್ರಿ, ಇದು ಬಾಟಮ್. ಇದ್ರ ಅಗಲ ಎಷ್ಟದಂತಂದ್ರೆ 24. 24ರ ಅರ್ಧ 12. 12ರಾಗ 1 ಇಂಚ್ ಸೇರಿಸಿದ್ರೆ 13. ಆದ್ರೆ 13 ಇಂಚ ಜಾಸ್ತಿ ಆಗ್ತದ. ನಾವು 12 ಇಂಚ ಇಡೋಣ ಫ್ರೆಂಡ್ಸ. ಆಮೇಲೆ ಇದ್ರೊಳಗೆ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ, ಈ ಟಾಪ್ ಏನಿರ್ತೈತಲ್ಲ, ಬಟ್ಟೆ ಇರ್ತೈತಲ್ಲ, ಇದ್ರೊಳಗೆ ಲೈನ್ಸ್ ಅದಾವ ನೋಡ್ರಿ. ಇವು ಟಾಪಿಗೆ ನಮ್ಗೆ ಉದ್ದೇ ಬರಬೇಕು ಲೈನ್ಸ್. ಈ ಥರ ಅಡ್ಡು ಬಂದ್ರೆ ನೀವು ಟಾಪ್ ಎಷ್ಟು ಉದ್ದು ಹೊಲಿದ್ರೂ ಅದು ಗಿಡ್ಡೆ ಕಾಣಿಸ್ತದೆ. ಅದು ರಾಂಗ್ ಮೆಥಡ್. ಆ ಥರ ಹೊಲಿಬಾರ್ದು. ಕೆಲವೊಂದು ಟಾಪ್ಸ್ ನೋಡಿ ನಾನು, ಇವು ಗೆರಿ ಅನ್ನೋದು ಈ ರೀತಿ ಅಡ್ಡು ಬಂದಿರ್ತಾವೆ. ಯಾವಾಗಲೂ ಟಾಪಿಗೆ ಗೆರಿ ಉದ್ದು ಬರಬೇಕು. ನೋಡ್ರಿ ಈ ರೀತಿ ನಾವು ಬಾಟಮ್ ಎಷ್ಟದ 12 ಇಂಚ ಇಟ್ಕೊಂಡಿವಿ. ಅಂದ್ರೆ ಅದು 1 ಇಂಚ್ ನಾವು ಕಡಿಮೆ ಮಾಡಿ ಇಟ್ಕೊಂಡಿವಿ. 12 ಇಂಚ್ ಇಲ್ಲಿ ಕರೆಕ್ಟಾಗಿ 12 ಇಂಚ ಬಂತು. ಈಗ ನಾವು ಎಷ್ಟು ಬಾಟಮ್ ಅದನ್ನ ಅಷ್ಟನ್ನೇ ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಹಾಕೊಂಡು ಬಿಡಬೇಕು. ಯಾಕಂದ್ರೆ ಈ ರೀತಿ ತೋರಿಸ್ತೀನಿ ನೋಡ್ರಿ, ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ 12 ಇಂಚ್ ತಗೊಂಡಿವಿ ಅಂತಂದ್ರೆ ಇಲ್ಲಿ ಬಟ್ಟೆ ಹಾಕೊಂಡು ಸಿಗಲ್ಲ ನಮಗೆ. ಇದು ವೇಸ್ಟ್ ಆಕತಿ. ಅದಕ್ಕಂತ ಹೇಳಿ ನಾವು ಬಾಟಮ್ ಎಷ್ಟು ಅದಲ್ಲ ಅದ್ರ ಅರ್ಧ ಮಾಡಿ 1 ಇಂಚ್ ಕೂಡಿಸ್ಕೊಂಡು ಇಲ್ಲಿ ತಗೋಬೇಕು. ಬಟ್ಟೆ ಫೋಲ್ಡ್ ಮಾಡ್ಕೋಬೇಕು. ಈಗ ನೋಡ್ರಿ ಪೂರ್ಣ ಉದ್ದ ಇಲ್ಲಿಂದ ಮೇಲ್ಗಡೆ ಶೋಲ್ಡ್ರದಿಂದ ಇಲ್ಲಿಂದ ಇಲ್ಲಿ ತನಕ ಪೂರ್ಣ ಉದ್ದ 34 ಇತ್ತು. ಪ್ಲಸ್ 2 ಇಂಚ್ ಸೇರಿಸಿ 36 ಇಂಚಿಗೊಂದು ಮಾರ್ಕ್ ಮಾಡಿದ್ದೇವೆ. ಇನ್ನು ನೆಕ್ಸ್ಟ್ ನಾವು ಶೋಲ್ಡ್ರ್ ಹಾಕೋಣ. ಶೋಲ್ಡ್ರ್ ಎಷ್ಟದ 15 ಅದ. 15ರ ಅರ್ಧ 7.5. 7.5 ಒಳಗೆ ನಾವು ಅರ್ಧ ಇಂಚ್ ಕೂಡಿಸ್ಬೇಕು. 8 ಇಂಚ್. ಶೋಲ್ಡರ 8 ಇಂಚ್. 8 ಇಂಚಿಗೊಂದು ಗೆರಿ ಹಾಕೊಳ್ಳು. ಇಲ್ಲಿ 8 ಇಂಚ್ ಶೋಲ್ಡ್ರ್ ಒಂದು ಮಾರ್ಕ್ ಮಾಡಿ, ಇಲ್ಲಿ ನಾವು ಶೋಲ್ಡ್ರ್ ಪಟ್ಟಿ ತಗೋಬಾರ್ದು, ನೆಕ್ ಬಿಡ್ತ್ ತಗೋಬೇಕು ಫ್ರೆಂಡ್ಸ್. ನೆಕ್ ಬಿಡ್ತ್ ಎಷ್ಟು ತಗೋಬೇಕಂದ್ರೆ 0.3 ಇಂಚ್. 0.3 ಇಂಚ್ ಅಂದ್ರೆ 2.25 ಇಂಚು. 2.25 ಇಂಚಿಗೊಂದು ಈ ರೀತಿ ಒಂದು ಗೆರಿ ಹಾಕೊಳ್ಳೋಣ. ಇದು ನಾರ್ಮಲ್ ಸೈಜಿಗೆಲ್ಲ 2.5 ಅಂದ್ರೆ ಚಿಕ್ಕ ಮಕ್ಕಳಿಗೆ 34, 28 ಇಂದ 34 ತನಕನೂ ಇಲ್ಲಿ 2.5 ಇಂಚ್ ತಗೋರಿ ನೆಕ್ ಬಿಡುತ್ತೆ. 36, 38, 40 ತನಕನೂ 0.3 ಇಂಚ್ ತಗೋರಿ. ಆಮೇಲೆ ಅದಕ್ಕಿಂತ ಜಾಸ್ತಿ ಬಂದು ಅಂತಂದ್ರೆ 3.5 ತನಕ ತಗೋರಿ. 3.5 ಲಾಸ್ಟ್. ಆಮೇಲೆ ಇಲ್ಲಿ ಶೋಲ್ಡ್ರ್ ಎಷ್ಟದ 8 ಅದ. 8ರೊಳಗೆ 1 ಇಂಚ್ ಮೈನಸ್ ಮಾಡಬೇಕು. 7 ಇಂಚ್. 7 ಇಂಚಿಗೊಂದು ಗೆರಿ ಹಾಕೊಳ್ಳೋಣ ನಾವು ಇಲ್ಲಿ. ಈ ಗೆರಿ ಮೇಲೆ ಶೋಲ್ಡ್ರ್ ಹಾಕೊಳ್ಳೋಣ 8 ಇಂಚ. ಆಮೇಲೆ ನೆಕ್ ಬಿಡ್ತಾ
3 ಇಂಚು ಅಂದರೆ 2 ಮುಕ್ಕಾಲು ಇಂಚು ಮಾರ್ಕ್ ಹಾಕ್ಕೊಂಡು ಒಂದು ಗೆರೆ ಹಾಕೊಳ್ಳೋಣ. ಈ ರೀತಿ ಇದು ಇಷ್ಟೇ ಇರಲಿ. ಆಮೇಲೆ ನೆಕ್ಸ್ಟ್ ಏನದ ಮೇಲೆ ಶೋಲ್ಡ್ರ್ ಮಾರ್ಕ್ ಮಾಡಿಕೊಂಡು ಗೆರೆ ಹಾಕ್ಕೊಂಡ್ವಿ. ಆಮೇಲೆ ಇಲ್ಲಿಂದ ನಾವು 3/4 ಇಂಚು ಡೌನಿಂಗ್ ತಗೋಬೇಕು. 3/4 ಇಂಚು ಅಂದ್ರೆ 1 ಇಂಚು ಡೌನಿಂಗ್ ತಗೊಂಡು ಒಂದು ಈ ರೀತಿ ಗೆರೆ ಹಾಕೊಳ್ಳೋಣ. ಈ ರೀತಿ ಒಂದು ಗೆರೆ ಹಾಕ್ಕೊಂಡು ಆಮೇಲೆ ಇವು ಎರಡತ್ರದ್ದು ಮಿಡಲ್ 6.2 ಅದಲ್ಲ, ಅದರ ಅರ್ಧ 3.1ಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು 1/4 ಇಂಚಿಗೊಂದು 1/2 ಇಂಚಿಗೊಂದು ಮಾರ್ಕ್ ಮಾಡ್ಕೊರಿ. ಯಾಕಂದ್ರೆ ಇಲ್ಲಿ ಫ್ರಂಟ ಬ್ಯಾಕ ಎರಡೂ ಕೂಡ ನಾವು ಕಟ್ ಮಾಡ್ಕೊಳಕತ್ತೀವಿ. ಈಗ ಇಲ್ಲಿ 2 ಗೆರೆ ಹಾಕೋಬೇಕು ನಾವು. ಇಲ್ಲೊಂದು ಆಮೇಲೆ ಇಲ್ಲೊಂದು. ಇದು ಫ್ರಂಟ್, ಇದು ಬ್ಯಾಕ್. ಇದು ಯಾಕೆ ಇಷ್ಟು ಬಟ್ಟೆ ಒಳಗೆ ಎಕ್ಸ್ಟ್ರಾ ತಗೊಳ್ಳೋದಂದ್ರೆ ರಿಂಕಲ್ಸ್ ಬರೋದಿಲ್ಲ, ಅದಕ್ಕೋಸ್ಕರ ಡ್ರೆಸ್ಸಿಗಾಗಲಿ ಬ್ಲೌಸಿಗಾಗಲಿ ರಿಂಕಲ್ಸ್ ಬರಬಾರ್ದು ಅಂಥೇಳಿ ನಾವು ಇದನ್ನು ಮೆಥಡ್ ಯೂಸ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಈ ಶೇಪನ್ನು ಈ ರೀತಿ ಹಾಕ್ಕೋಬೇಕು. ಇದು ಬ್ಯಾಕ್, ಇದು ಫ್ರಂಟ್ ಶೇಪ್. ಓಕೆ. ಆಮೇಲೆ ಚೆಸ್ಟ್ ಏನದ 18 ಇಂಚ್ ಅದ. 18ರ ಅರ್ಧ 9ರಾಗ ನೀವು ಅರ್ಧ ಇಂಚ್ ಸೇರಿಸ್ಕೊಂಡು ಇಲ್ಲಿ ಚೆಸ್ಟ್ 18 ಇಂಚ್ ಅದ. 18 ಇಂಚ್ ಅದರ ಅರ್ಧ 9 ಇಂಚ್ ಆಯಿತು. 9ರೊಳಗೆ ನಾವು ಅರ್ಧ ಇಂಚ ಕೂಡಿಸ್ಕೋಬೇಕು. ಯಾಕಂತಂದ್ರೆ ಅವ್ನು ಕೊರಳು ಹಚ್ಚು ಹೊತ್ನ್ಯಾಗ ಹೋಗ್ತದೆ. ಅದನ್ನು ಬಿಟ್ಟು ಮುಂದೆ 2 ಇಂಚ್ ಮಾರ್ಜಿನ್ ತಗೋಬೇಕು. ಹಿಂದಿನ ಕೊರಳು 1 ಇಂಚ, ಮುಂದಿನ ಕೊರಳು 3.5 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡೊಂದು ಗೆರೆ ಹಾಕೊಳ್ಳೋದು. ಆಮೇಲೆ ಇಲ್ಲಿ 1 ಇಂಚಿಗೆ ಏನು ಶೇಪ್ ಕೊಟ್ಟರು, 1 ಇಂಚಿಗೆ ಮಾರ್ಕ್ ಮಾಡಲ್ಲ ಹಿಂದಿನ ಕೊರಳು, ಅಲ್ಲಿ ಒಂದು ಮಾರ್ಕ್ ಹಾಕೊಳ್ಳೋಣ. ಇಲ್ಲಿ ಏನದ ಸ್ವಲ್ಪ ಈ ರೀತಿ ಫುಲ್ ರೌಂಡ್ ಶೇಪ್ ಕೊಡಬಾರ್ದು ಫ್ರೆಂಡ್ಸ, ಒಂದು ಸ್ವಲ್ಪ ಈ ರೀತಿ ಶೇಪ್ ಕೊಡಬೇಕು. ಆಮೇಲೆ ಇಲ್ಲಿನೂ ಕೂಡ ಬೋಟ್ ನೆಕ್ ಥರನೇ ಶೇಪ್ ಕೊಡಬೇಕು. ಫುಲ್ಲ ರೌಂಡ್ ಶೇಪ್ ಬರಬಾರ್ದು, ಇದು ಕಾಲರ್ದು ಫುಲ್ಲ ತೇಲ್ನೂ ಬರಬಾರ್ದು. ಈ ಮೀಡಿಯಮ್ ಈ ಸೈಜ್ ಒಳಗೆ ಇರಲಿ ಫ್ರೆಂಡ್ಸ್. ಇದು ಈ ರೀತಿ ಬರಬೇಕು. ಇಲ್ಲಿಂದ 1 ಇಂಚ, ಇಲ್ಲಿಂದ 3.5 ಇಂಚ. ಸೊಂಟದ ಉದ್ದ ನೋಡ್ಕೊಳ್ಳೋಣ. ಇಲ್ಲಿ ಮೇಲ್ಗಡೆ ಶೋಲ್ಡ್ರದಿಂದನೇ ಸೊಂಟದ ಉದ್ದ 12.5 ಇತ್ತು. ಅದರೊಳಗೆ ಅರ್ಧ ಇಂಚ್ ಸೇರಿಸಿ 13. ಆಮೇಲೆ ಏನದ ಸೈಡ್ ಕಟ್ ಉದ್ದ, ಅಂದ್ರೆ ಕಟ್ ಉದ್ದ ಎಷ್ಟಿತ್ತು ಅಂತಂದ್ರೆ 20 ಇತ್ತು. 20ರಾಗ ನಾವು ಅರ್ಧ ಇಂಚ್ ಸೇರಿಸಿ 20.5 ಇಡಬೇಕು. ಆದರೆ ಇಲ್ಲಿ ತುಂಬ ಕಡಿಮೆ ಆಗ್ತದೆ, ಅದಕ್ಕಂತೇಳಿ ನಾವು 19.5ನೇ ಇಡೋಣ. 19 ರೆಡಿ ಇಡೋನು, ಅದ್ರಾಗ ಅರ್ಧ ಇಂಚ್ ಸೇರಿಸಿ 19.5. ಆಮೇಲೆ ಒಂದು ಸ್ಟ್ರೈಟ್ ಗೆರೆ ಹಾಕೊಳ್ಳೋಣ. ಈ ರೀತಿ ಇದು ಸೊಂಟದ ಉದ್ದ, ಇದು ಕಟ್ ಉದ್ದ. ಆಮೇಲೆ ನಾವು ಇಲ್ಲಿ ಸೊಂಟದ ಸುತ್ತಳತೆ ಎಷ್ಟಿತ್ತು 16 ಅರ್ಧ 8ಕ್ಕೆ ಒಂದು ಮಾರ್ಕ್ ಮಾಡಿ ಮತ್ತೆ ಇಲ್ಲಿ ಮಾರ್ಜಿನ್ನ 2 ಇಂಚ್. ಆಮೇಲೆ ನಾವಿಲ್ಲಿ ಈ ಹಿಪ್ ಸೈಜ್ ಹೆಂಗೆ ನಾವು ಅಳತೆ ತಗೋಬೇಕು ಅಂತಂದ್ರೆ ಇಲ್ಲಿ ಲಾಸ್ಟ್ ಪಾಯಿಂಟ್ ಇರ್ತೈತಲ್ಲ 2 ಇಂಚ, ಇಲ್ಲಿಂದ ನಾವು ಇಲ್ಲಿ ಬಾಟಮ್ ಎಷ್ಟದ ಫಸ್ಟಿಗೆ ಮಾರ್ಕ್ ಮಾಡ್ಕೋಬೇಕು. ಬಾಟಮ 12 ಇಂಚ್ ಅದ. 12 ಇಂಚಿಗೆ ಒಂದು ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಟೇಪ್ ಹಚ್ಬೇಕು ನಾವು. ಇಲ್ಲಿಂದ ಇಲ್ಲಿ ತನಕ ಈ ರೀತಿ ಕರೆಕ್ಟಾಗಿ ಟೇಪ್ ಹಿಡಿಬೇಕು. ನೋಡ್ರಿ ಈ ರೀತಿ ಯಾವ ರೀತಿ ಹಿಡಿದಿನ ಅಬ್ಸರ್ವ್ ಮಾಡ್ರಿ. ಈ ರೀತಿ ಟೇಪ್ ಹಿಡಿಬೇಕು. ಹಿಡಿದು ಇಲ್ಲಿ ಹಿಪ್ ಸೈಜ್ ಏನು ಅಂದ್ರೆ ಕಟ್ ಉದ್ದದ ಏನು ಗೆರೆ ಹಾಕಿವಲ್ಲ, ಇದ್ರ ಮ್ಯಾಲೆ ಒಂದು ಈ ರೀತಿ ಮಾರ್ಕ್ ಮಾಡಿಬಿಡ್ಬೇಕು. ಈಗ ನಮ್ಗೆ ಹಿಪ್ ಸೈಜ್ ಸಿಕ್ತು. ಇದ್ರ ಮ್ಯಾಲೆ ಏನದ ಶೇಪ್ ಹಾಕೋಬೇಕು. ಶೇಪ್ ಏನದ ಈ ಸ್ಕೇಲ್ ಮುರಿದದ ಫ್ರೆಂಡ್ಸ್, ಜಾಸ್ತಿ ಇತ್ತು ಮುರಿದದ. ನನಗೆ ಶೇಪಿನ ಸಂಬಂಧ ಇದು ಯೂಸ್ ಆಗ್ತದೆ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಚೆಸ್ಟ್ದ ಲೈನ್ ಮತ್ತು ವೇಸ್ಟ್ ಲೈನ್ ಹಾಕೋಬೇಕು.
ಆಮೇಲೆ ಇಲ್ಲಿ ಕಟ್ ಉದ್ದದಿಂದ ಇಲ್ಲೇನು ಬಾಟಮು ಲೆಂತ್ 12 ಇಂಚ್ ಹಾಕಿವಲ್ಲ ಅಲ್ಲಿ ತನಕ ಸ್ಟ್ರೈಟ್ ಗೆರೆ ಹಾಕ್ಕೋಬೇಕು. ಮತ್ತು ಇಲ್ಲಿಂದ 3/4 ಇಂಚಿಗೊಂದು ಮಾರ್ಕ್ ಮಾಡಿ ಶೇಪ್ ಸ್ಕೇಲೇ ಶೇಪ್ ಹಾಕೊಳ್ಳೋಣ. ಎಲ್ಲಿ ತನಕ ಇದ್ರ ಸೆಂಟರ್ ಈ ರೀತಿ. ಆಮೇಲೆ ಇಲ್ಲಿ ಸೈಡ್ ಕಟ್ಟಿಗೊಂದು ಅಂದರೆ ಇಲ್ಲಿ ಹಿಪ್ ಸೈಜ್ ನಾವೇನು ಹಿಪ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲೊಂದು ನಾಚ್ ಹಾಕೋಣ ಅಂದ್ರೆ ನಮಗೆ ಸೈಡ್ ಕಟ್ ಇಲ್ಲೇ ಬರ್ತದ ಅಂತ ಅರ್ಥ. ಈಗ ನೋಡ್ರಿ 0.8 ಇಂಚ ಕರೆಕ್ಟಾಗಿ ಬಂದದ. ಈ ಸುತ್ತಲೂ 0.8 ಇಂಚ್ ಬರಬೇಕಾಗಿತ್ತು, ನಮ್ಗೆ 0.8 ಇಂಚ ಬಂದದ. ಈಗ ಇಲ್ಲಿ ನಾವು ಫಸ್ಟಿಗೆ ಬ್ಯಾಕ್ ಶೇಪ್ ಕಟ್ ಮಾಡ್ಕೊಳ್ಳೋಣ. ನೋಡ್ರಿ ಇದು ಬ್ಯಾಕ್ ಕೊರಳು ಕಟ್ ಆಯಿತು. ಆಮೇಲೆ ಫ್ರಂಟ್ ಪಾರ್ಟು ಈಗ ನಾವು ಬ್ಯಾಕ್ ಕಟ್ ಮಾಡಿಲ್ಲ ಅದನ್ನು ತೆಗೀನು. ಇಲ್ಲಿ ಫ್ರಂಟ್ ಶೇಪನ್ನು ಕಟ್ ಮಾಡೋದು. ಈಗ ನಮ್ಗೆ ಆಮೇಲೆ ಇಲ್ಲಿ ಫ್ರಂಟ್ ಆರ್ಮೋಲ್ ಶೇಪ್ ಅಂತ ತೆಗೀನ. ಅದನ್ನ ನಾವು ಬ್ಯಾಕ್ ಕಟ್ ಮಾಡಿ ಫ್ರಂಟ್ ಕಟ್ ಮಾಡಿಲ್ಲ. ಈಗ ಫ್ರಂಟ್ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ನಾವು ಸ್ಲೀವ್ಸನ್ನು ಕಟ್ ಮಾಡೋಣ. ಸ್ಲೀವ್ಸ್ ಕಟ್ ಮಾಡಬೇಕಾದ್ರೂ ಉಲ್ಟಾ ಬಟ್ಟೆ ಹಾಕಿ ಆಮೇಲೆ ಗೆರೆ ಉದ್ದು ಬರಬೇಕು. ತೋಳಿಗೇನದ ಗೆರೆ ಉದ್ದೇ ಬರಬೇಕು. ಟಾಪ್ ಯಾವ ರೀತಿ ಹಾಕಿದೇವಲ್ಲ ಸ್ಲೀವ್ಸು ಕೂಡ ಅದೇ ರೀತಿಯೇ ಕಟ್ ಮಾಡೋಣ. ಈಗ ಪೂರ್ಣ ಉದ್ದ 15 ತೋಳಿನ ಪೂರ್ಣ ಉದ್ದ 15 ಪ್ಲಸ್ 1 ಇಂಚ 16 16 ಗೆರೆ ಹಾಕೋಣ. ನಾವಿಲ್ಲಿ 1 ಇಂಚ್ ಮಡಚು ಪಟ್ಟಿ ತೊಗೊಂಡಿಲ್ಲ, ಯಾಕಂದ್ರೆ ಪ್ಯಾಂಟಿನ ಪಟ್ಟಿ ಹಚ್ಚೋದಿಲ್ಲಿ ಅದು ಹೆಂಗೆ ಹಚ್ಚೋದಂತೆ ಸ್ಟಿಚಿಂಗ್ದ ತೋರಿಸ್ತೀನಿ. ಆಮೇಲೆ ಇಲ್ಲಿ ಡೌನಿಂಗ್ ಸ್ಲೀವ್ಸ್ ಲೆಂತ್ ಇದ್ದು ಅಂತಂದ್ರೆ 3.5 ಇಂಚ ಡೌನಿಂಗ್ ತಗೋರಿ. ಆಮೇಲೆ ಇನ್ನೊಂದು ಏನು ಟಿಪ್ಸ್ ಅಂತಂದ್ರೆ ಎದೆ ಸುತ್ತಳತೆಯ 10ನೇ ಭಾಗಕ್ಕೆ ನೀವು ಡೌನಿಂಗ್ ತಗೋರಿ. ಇದ್ರ ಎದೆ ಸುತ್ತಳತೆ ಪ್ರಕಾರ ಇದು 3.6 ಬರಬೇಕು. ಅಂದ್ರೆ 3.5 ಮೇಲೆ ಒಂದು ಗೆರೆ ಬರಬೇಕು. ನಾವು 3.5 ಇಂಚ್ ಇಟ್ಟಿವಿ ನಡೀತದಂತ ಹೇಳಿ. ಆಮೇಲೆ ಇಲ್ಲಿ ನಾವು 7.5 ಇಂಚ ಆರ್ಮೋಲ್ ರೌಂಡ್ ತೊಗೊಳ್ಳೋಣ. ಯಾಕಂದ್ರೆ ಅಳತೆ ಒಳಗೆ 0.8 ಇಂಚ್ ಅದ ಆರ್ಮೋಲ್ ರೌಂಡು. ಇಲ್ಲಿ ಯಾಕೆ 7.5 ತೊಗೊಳಕತ್ತೀವಿ ಅಂತಂದ್ರೆ ಇಲ್ಲಿ ನಾವು ಡೌನಿಂಗ 3.5 ಇಂಚ್ ತೊಗೊಂಡಿವಿ. ಇಲ್ಲಿ ಶೇಪ್ ತೆಗಿಯೋತ್ನಾಗ ಬಟ್ಟೆ ನಮಗೆ ಜಾಸ್ತಿ ಸಿಗ್ತದೆ, ಅದಕ್ಕೆ 1/4 ಇಂಚ್ ಮೈನಸ್ ಮಾಡಿ ನಾವು 7.5 ಇಂಚ ತೊಗೋಬೇಕು. ಆಮೇಲೆ ನೋಡ್ರಿ ಈ ರೀತಿ ಶೇಪ್ ಬರಬೇಕು. ಈ ರೀತಿ ಶೇಪ್ ಬರಬೇಕು. ಆಮೇಲೆ ಇಲ್ಲಿ ಫ್ರಂಟ್ ಶೇಪ್ ಹಾಕಬೇಕು. ಇಲ್ಲಿ ಮಾರ್ಜಿನ್ ಏನದ 2 ಇಂಚ್. ಆಮೇಲೆ ತೋಳಿನ ಅರ್ಧ ಸುತ್ತಳತೆ 4.5 ಅದ, 2 ಇಂಚ ಮಾರ್ಜಿನ್. ಆಮೇಲೆ ಇದಕ್ಕೆ ನಾವು ಈ ಥರ ಶೇಪ್ ಹಾಕೋಣ. ಯಾಕಂದ್ರೆ ಲಾಂಗ್ ಸ್ಲೀವ್ಸಿಗೆಲ್ಲ ಇದೇ ರೀತಿನೇ ಕ್ರಾಸ್ ಮೇಲೆ ಹಾಕೋಬೇಕು ನಾವು. ಈಗ ಇದನ್ನು ಕಟ್ ಮಾಡೋಣ. ಇಲ್ಲಿ ನಾಚ್ ಹಾಕೋಣಂದು, ಆಮೇಲೆ ಇಲ್ಲೊಂದು ನಾಚ್ ಹಾಕೋಣ. ಈಗ ಇಲ್ಲಿ ಎಕ್ಸ್ಟ್ರಾ ಇದ್ದದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಆಯಿತು. ಆಮೇಲೆ ಇಲ್ಲಿ ಓಪನ್ ಮಾಡಿ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಳೋಣ. ನೋಡಿರಿ ಈ ರೀತಿ. ಈ ರೀತಿ ಬರಬೇಕು. ಇದು ಫ್ರಂಟ್ ಅಂತೆ ಗೊತ್ತಾಗ್ಲಕ್ಕ ಒಂದು ನಾಚ್ ಹಾಕಿ. ಆಮೇಲೆ